ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಂತಹ ಕ್ಷಣವನ್ನ ಈಗ ಕಣ್ತುಂಬಿಕೊಳ್ತಾ ಇದ್ದೀರಿ. ಖಂಡಿತ ಹೌದು, ಗವಿಗಂಗಾಧರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂತಹ ಸೂರ್ಯ ರಶ್ಮಿಯ ಅಭಿಷೇಕ, ಶಿವಲಿಂಗದ ಮೇಲೆ ಸೂರ್ಯ ಕಿರಣ ಸ್ಪರ್ಶ ಮಾಡಿದೆ. ಅದ್ಭುತವಾಗಿ ಕಂಗೊಳಿಸ್ತಾ ಇರುವಂತಹ ಆ ದೃಶ್ಯ, ಯಾವುದೇ ರೀತಿಯಲ್ಲೂ ಕೂಡ ಸಣ್ಣ ಏರುಪೇರುಗಳು ಕೂಡ ಆಗಿಲ್ಲ. ಸುದೀರ್ಘವಾಗಿ ಅಲ್ಪ ಪ್ರಮಾಣದಲ್ಲಿ ಸೂರ್ಯ ಸ್ಪರ್ಶ ಆದ್ರೆ ಅದು ಮುಂದಾಗಬಹುದಾದಂತಹ ಕೇಡುಗಳ ಬಗ್ಗೆ ತಿಳಿಸುತ್ತೆ ಅಂತ ಹೇಳ್ತಿದ್ರು. ಆಗದೆ ಹೋದಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳ್ತಿದ್ರು. ಜೊತೆಗೆ ದೀರ್ಘ ಸಮಯದವರೆಗೂ ಸೂರ್ಯ ಕಿರಣ ಸ್ಪರ್ಶವಾದಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಅದ್ಭುತಗಳೇನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ಈಗ ನಾವು ಈ ಸೂರ್ಯ ಕಿರಣ ಸ್ಪರ್ಶ ಮಾಡಿದ್ದನ್ನ ಕಣ್ತುಂಬಿಕೊಂಡಿದ್ದೀವಿ. ಈಗ ಇದನ್ನ ಯಾವ ರೀತಿಯಾಗಿ ದೀಕ್ಷಿತರು ವ್ಯಾಖ್ಯಾನಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇರುವಂತಹ ಕ್ಷಣ. ಯಾಕಂದ್ರೆ ನಾವೆಲ್ಲರೂ ಕೂಡ ಈಗ ಕಣ್ತುಂಬಿಕೊಂಡಿದ್ದೀವಿ. ದೀರ್ಘಾವಧಿಗೆ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಸ್ಪರ್ಶ ಮಾಡಿರೋದನ್ನ ಗಮನಿಸಬಹುದಾಗಿದೆ. ಎಲ್ಲವೂ ಕೂಡ ನಿರೀಕ್ಷಿತ ರೀತಿಯಲ್ಲೇ ನೆರವೇರಿದೆ. ಮುಂದಿನ ದಿನಗಳು, ಸಂಕ್ರಾಂತಿಯ ನಂತರದಲ್ಲಿ ಎಲ್ಲವೂ ಕೂಡ ಸುಗಮವಾಗ್ಲಿ, ಎಂತಹದ್ದೇ ಅನಾಹುತಗಳು, ಸಾವು ನೋವುಗಳು, ಪ್ರಕೃತಿ ವಿಕೋಪಗಳು ಆಗದಿರ್ಲಿ ಅನ್ನುವಂತಹ ಆಶಾಭಾವನೆ ಎಲ್ಲರದ್ದು. ಅಲ್ಲಿ ನಿರಂತರವಾಗಿ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ. ಇದು ದೇವಸ್ಥಾನದ ಗರ್ಭಗುಡಿಯ ಒಳಗಿನಿಂದ ನಿಮಗೆ ನೇರ ಚಿತ್ರಣ. ಅಲ್ಲಿ ಗಂಟೆಯನ್ನ ಮೊಳಗಿಸ್ತಾ, ಗಂಟೆಯನ್ನ ಬಾರಿಸ್ತಾ, ಅಭಿಷೇಕವನ್ನ ಮಾಡ್ತಾ, ನಿತ್ಯ ಆರತಿಯನ್ನ ಬೆಳಗುತ್ತಾ, ಸೂರ್ಯನಿಗೂ ಮತ್ತು ಶಿವನಿಗೂ ಆಗ್ತಾ ಇರುವಂತಹ ಆ ಸಮ್ಮಿಲನವನ್ನ ಕಣ್ತುಂಬಿಕೊಳ್ತಾ ಇರುವಂತಹ ಭಕ್ತ ವೃಂದ. ಸೊ ಇದು ಈ ಕ್ಷಣಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದು ಅದ್ಭುತವಾದಂತಹ ಸನ್ನಿವೇಶ ಇದು. ಶಿವಲಿಂಗವನ್ನ ಸೂರ್ಯ ಸ್ಪರ್ಶ ಮಾಡ್ತಿದ್ದ ಹಾಗೆ ಅಲ್ಲಿ ಓಂ ನಮ ಶಿವಾಯ ಜಪ ಇರಬಹುದು, ಈಶ್ವರನಿಗೆ ಉಘೆ ಉಘೆ ಅನ್ನುವಂತಹ ಒಂದು ಘೋಷ ಇರಬಹುದು. ಇದೆಲ್ಲವೂ ಕೂಡ ಅಲ್ಲಿ ಕೇಳ ಸಿಗ್ತಾ ಇದೆ. ಯಾಕಂದ್ರೆ ತುಂಬಾ ಅಂದ್ರೆ ಆರಂಭದಲ್ಲಿ ಭಕ್ತಾದಿಗಳ ಸಂಖ್ಯೆ ಅಷ್ಟು ಬಂದಿರಲಿಲ್ಲ. ಸಹಜವಾಗಿ ಅವ್ರಿಗೆ ಗೊತ್ತಿತ್ತು 5 ಗಂಟೆಯ ನಂತರದಲ್ಲಿ ಇದಾಗೋದ್ರಿಂದ ನಿಧಾನಕ್ಕೆ ಹೋಗೋಣ ಅಂತ. ಈಗ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ಭಕ್ತ ವೃಂದ ಕೂಡ ಸೇರ್ಕೊಳ್ತಾ ಇದೆ. LED ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ನಿಜವಾಗ್ಲೂ ಭಕ್ತಿ ಭಾವ ಪರವಶರಾಗಿದ್ದಾರೆ ಅನ್ನೋದನ್ನ ನಮ್ಮ ರಿಪೋರ್ಟರ್ಸ್ ಅಲ್ಲಿಂದ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಸಂಪೂರ್ಣವಾಗಿ ನಮಗೆ ಸೂರ್ಯನ ಕಿರಣಗಳು ಶಿವನ ಮೇಲೆ ಸ್ಪರ್ಶವಾಗಿರೋದನ್ನ ನೋಡ್ಲಿಕ್ಕೆ ಕಾಣಸಿಕ್ಕಿರೋದು ನಮಗೆ ನಿಜವಾಗ್ಲೂ ಕೂಡ ಅದೊಂದು ಸೌಭಾಗ್ಯವೇ ಸರಿ. ಈ ರೀತಿಯಾದಂತಹ ವಿದ್ಯಮಾನಗಳು ವರ್ಷಕ್ಕೊಮ್ಮೆ ಮಾತ್ರ ಆಗೋದು. ಅದರಲ್ಲೂ ಕೂಡ ಗುಹಾಂತರ ದೇವಾಲಯ ಇದು. ಇದು ಯಾರು ನಿರ್ಮಿಸಿದಂತಹ ದೇವಾಲಯ ಅಲ್ಲ, ಇದು ಉದ್ಭವ ಮೂರ್ತಿ. ಉದ್ಭವ ಮೂರ್ತಿಯಗೆ ಈಗ ಸೂರ್ಯ ಕಿರಣ ಸ್ಪರ್ಶ ಆಗ್ತಾ ಇರೋದು. ಆಮೇಲೆ ಇಡೀ ದೇವಸ್ಥಾನವು ಕೂಡ ಏಕಶಿಲಾ ಒಂದು ದೇವಸ್ಥಾನ. ಅಲ್ಲಿ ನಾನಾ ದೇವರುಗಳನ್ನ ನೀವು ಕಾಣಬಹುದಾಗಿದೆ. ಶಿವನನ್ನ ಪ್ರಮುಖವಾಗಿ ನೀವು ನೋಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲವಾರು ದೇವರುಗಳನ್ನು ಕೂಡ ಅಲ್ಲಿ ದರ್ಶನ ಮಾಡಬಹುದು. ಆ ದೇವರಲ್ಲೂ ಕೂಡ ತಮ್ಮ ಒಂದು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಬಹುದಾದಂತಹ ವಿಶೇಷತೆಯಲ್ಲಿ ಇದು ಕೂಡ ಒಂದು. ಆಮೇಲೆ ಬಹಳಷ್ಟು ಪ್ರಾರ್ಥನೆಗಳಿರುತ್ತೆ ಜನರದ್ದು. ಆ ಎಲ್ಲಾ ಪ್ರಾರ್ಥನೆಗಳು ಕೂಡ ಫಲಿಸುವಂತಹ ಒಂದು ಅದ್ಭುತ ಗಳಿಗೆ ಇದು ಅಂತ ಭಾವಿಸಲಾಗುತ್ತೆ. ಹಂಗಂದ ಮಾತ್ರಕ್ಕೆ ಬೇರೆ ದಿನ ಅದು ಫಲಿಸಲ್ವಾ ಅಂತಲ್ಲ, ಈ ದಿನ ಏನಿದೆ ಅದರ ಎನರ್ಜಿ ಸ್ವಲ್ಪ ಹೆಚ್ಚೇ ಇರುತ್ತೆ ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ಆಮೇಲೆ ಅಲ್ಲಿ ಹೋಗಿಲ್ಲ, ನಾವು ಮನೇಲಿ ಕುಳಿತುಕೊಂಡಿದ್ದೀವಿ, ಮನೇಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಮಗೆ ಇದರಿಂದ ಯಾವುದೇ ರೀತಿಯಾದಂತಹ ಫಲಗಳು ಸಿದ್ಧಿಸಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಬಹುತೇಕರಲ್ಲಿರುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಲೋಕದಲ್ಲಿ ಜ್ಯೋತಿಷಿಗಳು ಕೂಡ ಹೇಳೋದಿದೆ, ನೀವ್ ಇರ್ತೀವಿ ಅಲ್ಲೇ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡಿ. ಅದು ಎಲ್ಲೇ ನೀವು ಕುಳಿತು ಪ್ರಾರ್ಥನೆ ಮಾಡಿದ್ರು ಅದು ಏಕಾಗ್ರತೆಯಿಂದ ಮಾಡಿದಾಗ ನಿಜಕ್ಕೂ ಅದು ನೀವು ಯಾವ ದೇವರನ್ನ ಪ್ರಾರ್ಥಿಸ್ತಾ ಇದ್ದೀವಿ ಆ ಪ್ರಾರ್ಥನೆ ಅಲ್ಲಿಗೆ ಸಲ್ಲುತ್ತೆ, ಅದರ ಫಲ ಕೂಡ ನಿಮಗೆ ತಲುಪುತ್ತೆ ಅಂತ. ಹಾಗಾಗಿ ನೀವು ಕುಂತಲ್ಲೇ ಕೈ ಮುಗಿದುಕೊಂಡು ಓಂ ನಮ ಶಿವಾಯವನ್ನ ಜಪಿಸಿ ಅಷ್ಟೇ ಸಾಕು ಅಂತ ಹೇಳ್ತಾರೆ.